ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ. ಭಾರ್ಗವ್ ಮತ್ತು ಆಯುಷ್ ಮದುವೆಯಾಗಿ ತಿಂಗಳಾಗಿತ್ತು. ಅಂದಿಗೆ ಭಾರ್ಗವ್ ಕೈಗಾಗಿದ್ದ ಗಾಯ ಪೂರ್ತಿ ವಾಸಿಯಾಗಿತ್ತು. ಈ ಒಂದು ತಿಂಗಳಲ್ಲಿ 2 ಜೋಡಿಗಳ ಜೀವನ ಬದಲಾಗಿತ್ತು. ಆಯುಷ್ ಅಮೃತ ಪ್ರೀತಿಸಿಯೇ ಮದುವೆಯಾಗಿದ್ದರೂ ಭಾರ್ಗವ್ ಪೂರ್ಣಳ ಸಂಸಾರ ಸರಿ ಹೋಗಲೆಂದು ಸಂಸಾರ ಶುರು ಮಾಡಿರಲಿಲ್ಲ. ಮೊದಮೊದಲು ಅದೇ ಯಾವಾಗ ಭಾರ್ಗವ್ ಪೂರ್ಣಳನ್ನು ಪ್ರೀತಿಸುತ್ತಿರುವ ಎಂದು ತಿಳಿಯಿತೋ ಆಗ ಅಮೃತಾಳ ಆಸೆಯಂತೆ ಸಂಸಾರಕ್ಕೆ ಕಾಲಿಟ್ಟಿದ್ದ ಆಯುಷ್ ಭಾರ್ಗವ್ನ ಜೀವನ ನಾಶ ಮಾಡಬೇಕೆಂಬ ಉದ್ದೇಶದಿಂದ ಆ ಮನೆ ಸೊಸೆಯಾದ ಅಮೃತ ಭಾರ್ಗವ್ ಪೂರ್ಣಳ ಮೇಲೆ ದ್ವೇಷ ಹೊತ್ತಿರುವನೆಂದು ಸುಮ್ಮನಿದ್ದಳು ಮೊದಲ ದಿನಗಳಲ್ಲಿ. ಆದರೆ ಭಾರ್ಗವ್ ಪೂರ್ಣಳ ಮೇಲೆ ತಪ್ಪಾಗಿ ಹೊರಿಸಿದ್ದ ಆರೋಪ ಸುಳ್ಳೆಂದು ತಿಳಿದಾಗ ಅವಳ ಬಳಿ ಕ್ಷಮೆ ಕೇಳಿ ಗೆದ್ದು ಬಿಟ್ಟ. ಆಗಿನಿಂದ ಅವರಿಬ್ಬರ ಜೀವನ ಸುಖವಾಗಿಯೇ ಸಾಗುತ್ತಿತ್ತು. ಕೋಳಿ ಜಗಳದೊಂದಿಗೆ. ಇನ್ನು ಸ್ವಪ್ನಳ ಕೈಗೂಡಿಸಿದ್ದ ಅಮೃತಾಳಿಗೆ ಆಫೀಸ್ ಕೆಲಸ ಹೆಚ್ಚಾಗಿತ್ತು. ಹಾಗಾಗಿ ಅವಳ ಜೊತೆಗೂಡಿ ಭಾರ್ಗವನ ನೆಮ್ಮದಿ ಹಾಳು ಮಾಡಲು ಆಗಿರಲೇ ಇಲ್ಲ. ಅವಳನ್ನು ಭೇಟಿಯಾಗಲು ಸಾಧ್ಯವಾಗಿರಲಿಲ್ಲ. ಭಾರ್ಗವ್ ಪೂರ್ಣಳನ್ನು ಕಾಡುವುದರ ಜೊತೆಗೆ ದಿನ ಶುರು ಮಾಡುತ್ತಿದ್ದ. ಅವಳು ಅವನಷ್ಟೇ ಅವನನ್ನು ಕಾಡಿ ರೇಗಿಸುತ್ತಿದ್ದಳು. ಈ ಮಧ್ಯೆ ಆಗಾಗ ಭಾರ್ಗವನ ತುಟಿಗಳು ಪೂರ್ಣಳ ಕೆನ್ನೆಯನ್ನು ಒತ್ತಿ ಲೆಕ್ಕ ತಪ್ಪಿಸಿದ್ದವು. ಆದರೆ ಪೂರ್ಣ ಮಾತ್ರ ತಾನು ಕೊಡುವ ಮುತ್ತಿನ ಲೆಕ್ಕವನ್ನು ಮುಂದರಿಸಿರಲಿಲ್ಲ. ನಾಚಿಕೆ ಅವಳಿಗೆ. ಅವ ಕಾಡಿದಾಗ ರೇಗುವ ಹೆಣ್ಣಿಗೆ ಅದೇ ಅವ ಮುತ್ತು ಕೊಟ್ಟಾಗ ಮಾತನಾಡಲು ಆಗದಷ್ಟು ಸಿಗ್ಗು. ಅವರಿಬ್ಬರ ಈ ಚಂದದ ಕ್ಷಣಗಳು ಆಗಾಗ ಅಮೃತಾಳ ಕಣ್ಣಿಗೆ ಬೀಳುತ್ತಿತ್ತಲ್ಲವೇ, ಅದೇ ಅವಳಿಗೆ ಸಹಿಸಲಾಗದ್ದು. ಅಂದು ಮದುವೆಯಾಗಿ ತಿಂಗಳು ಕಳೆದಿದ್ದಲ್ಲದೆ ಭಾನುವಾರ ಬೇರೆ ಇತ್ತು. ಬೆಳಗ್ಗೆ ಏಳುವ ಸಮಯಕ್ಕೆ ಎದ್ದು ಕೆಳಗಿಳಿದು ಬಂದ ಭಾರ್ಗವ್ ಜಿಮ್ನಲ್ಲಿದ್ದ. ಆಯುಷ್ ಕೂಡ ಅವನ ಜೊತೆಯೇ ಇದ್ದ. ಗಂಟೆಯವರೆಗೂ ವ್ಯಾಯಾಮ ಮಾಡಿ ಹೊರಬಂದವರು ಹಾಲ್ನಲ್ಲಿ ಕುಳಿತರು ಶರಾವತಿಯವರ ಮುಂದೆ. ಇಬ್ಬರು ಮದುವೆಯಾಗಿ ತಿಂಗಳಾಯಿತು. ಹೇಗಿದ್ರು ಇವತ್ತು ಸಂಡೇ ಇದೆ. ನಿಮ್ಮ ಹೆಂಡತಿ ಜೊತೆ ಎಲ್ಲಿಗಾದರೂ ಸುತ್ತಾಡ್ಕೊಂಡು ಬನ್ನಿ, ಎಂಜಾಯ್ ಮಾಡಿ, ಅವರಿಗೂ ಟೈಮ್ ಕೊಡಿ ಎಂದರು ಶರಾವತಿ. ತಮ್ಮ ಮಕ್ಕಳು ಪಬ್ ಪಾರ್ಟಿ ಬಿಟ್ಟರೆ ಮತ್ತೆಲ್ಲೂ ಹೋಗುವುದಿಲ್ಲ ಎಂದು ಗೊತ್ತವರಿಗೆ. ಹಾಗಾಗಿ ತಾವೇ ಹೇಳಿದರು. ಅಲ್ಲದೆ ಸೊಸೆಯರ ಮನದಲ್ಲಿ ಹೀಗೆ ಆಸೆ ಇರಬಹುದೇನೋ ಎಂಬ ಊಹೆ. ಅವರು ಕೇಳದಿದ್ದರೂ ಇವರು ಅವರನ್ನು ಕಡೆಗಣಿಸುವುದಿಲ್ಲ. ಈಗ ಬೇಡ ಅಮ್ಮ, ಸಾಯಂಕಾಲ ಪಬ್ ಹೋಗ್ತೀವಿ ಬಿಡು ಎಂದ ಭಾರ್ಗವ್. ಅವನಿಗೆ ಖುಷಿ ಆಚರಿಸಲು ಇರುವ ಒಂದೇ ಒಂದು ಸ್ಥಳ, ಅದು ಪಬ್. ಯಾವಾಗಲೂ ಪಬ್ ಅಂತೀಯ ಭಾರ್ಗವ್? ಅದನ್ನು ಬಿಟ್ಟು ಬೇರೆ ಜಾಗನೇ ಇಲ್ವಾ ನಿನಗೆ? ಮೊದಲು ದೇವಸ್ಥಾನಕ್ಕೆ ಹೋಗಿ, ಆಮೇಲೆ ಬೇರೆ ಕಡೆ ಎಲ್ಲಿಗಾದರೂ ಹೋಗಿ. ನೋ ಪಬ್ ನೋ ಡ್ರಿಂಕ್ಸ್ ಎಂದರು. ಅವ ತಮ್ಮ ಮಾತು ಕೇಳುವುದಿಲ್ಲ ಎಂದು ಗೊತ್ತಿದ್ದರು. ಅಮ್ಮ, ಮದುವೆ ಆಗಿ ತಿಂಗಳಾಯಿತು ಅಂತ ಈ ಥರ ಯಾರೂ ಸೆಲೆಬ್ರೇಟ್ ಮಾಡೋದಿಲ್ಲ. ನೀವು ಹೇಳ್ತಿದ್ದೀರಾ ಅಂತ ಒಪ್ಕೊಂಡಿದ್ದೀನಿ ನಾನು. ಅಂದಮೇಲೆ ಪಬ್ ಬೇಡ, ಡ್ರಿಂಕ್ಸ್ ಬೇಡ ಅಂತ ಹೇಳಿಬಿಡಿ. ಇದೇನೋ ಬೇಡ ಅನ್ನೋದಿದ್ರೆ ಯಾವ ಪಾರ್ಟಿನೂ ಬೇಡ. ನಾನು ಎಲ್ಲಿಗೂ ಹೋಗೋದಿಲ್ಲ, ಮನೆಯಲ್ಲೇ ಇರ್ತೀನಿ. ಆಯು, ನೀನು ನನಗೆ ಸಂಜೆ ಬಾರ್ನಲ್ಲಿ ಕಂಪ್ನಿ ಕೊಡು ಎಂದವನ ಕೈಗೆ ಟೀ ಕಪ್ ಕೊಟ್ಟಳು ಪೂರ್ಣ ಅವನನ್ನೇ ನೋಡುತ್ತಾ. ನಿನಗೆ ಡ್ರಿಂಕ್ಸ್ ಇರಲೇಬೇಕಾ? ಏನೇ ಸೆಲೆಬ್ರೇಷನ್ ಇದ್ದರೂ? ಅವನ ಜೊತೆ ವಾದವೇ ಶರಾವತಿಯವರದ್ದು. ಪೂರ್ಣ ಹಿಡಿದಿದ್ದ ಟ್ರೇಯಿಂದ ಕಪ್ ತೆಗೆದುಕೊಂಡ ಆಯುಷ್, ನೀವಿಬ್ಬರೂ ವಾದ ನಿಲ್ಲಿಸಿದ್ರೆ ನಾನು ಇದಕ್ಕೆ ಪರಿಹಾರ ಹೇಳ್ತೀನಿ ಎಂದ. ಹೇಳು ಎಂದರು ತಾಯಿ ಮಗ ಇಬ್ಬರೂ ಒಟ್ಟಿಗೆ. ಅಮೃತಾಪೂರ್ಣ ನಿಂತು ಕೇಳುತ್ತಿದ್ದರು ಅವರ ಮಾತನ್ನು. ಮೊದಲು ದೇವಸ್ಥಾನ, ಆಮೇಲೆ ಎಲ್ಲಿಗಾದರೂ ಹೊರಗಡೆ ಹೋಗ್ಬರೋಣ, ಸಂಜೆ ಪಬ್ ಎಂದ ಆಯುಷ್ ಇಬ್ಬರ ಮಾತಿನಂತೆಯೂ ಆಗಲಿ ಎಂದು. ಮದುವೆ ಆಗಿರೋದು ನಿಮ್ಗಷ್ಟೇ ಅಲ್ಲ, ಪೂರ್ಣ ಅಮೃತ ಕೂಡ ಇದ್ದಾರೆ. ಅವನ ಮನಸ್ಸಲ್ಲಿ ಏನಿದೆ ಕೇಳಿ ಎಂದಿತು ಪದ್ಮಜ್ಜಿ. ಹೌದು, ನನ್ನ ಸೊಸೆಯರು ಹೇಳ್ದಾಗೆ ಆಗಲಿ ಎಂದ ಶರಾವತಿ. ಪೂರ್ಣ, ಅಮೃತ ಹೇಳಿ, ನಿಮಗೆ ಇವತ್ತಿನ ದಿನ ಹೇಗಿರಬೇಕು? ನೀವು ಹೇಳ್ದಾಗೆ ಅವರಿಬ್ಬರು ಒಪ್ಕೋತಾರೆ. ಮದುವೆ ಆಗಿ ತಿಂಗಳಾಯಿತು ಅಂತ ಅಲ್ಲ ಈ ಸೆಲೆಬ್ರೇಷನ್. ಆ ನೆಪದಲ್ಲಿ ಇವತ್ತು ಭಾನುವಾರ ಅಲ್ವಾ, ನಿಮಗೆ ಸಮಯ ಸಿಗಲಿ ಅಂತ ಅಷ್ಟೇ ಎಂದರು ಅವರಿಬ್ಬರನ್ನು ನೋಡುತ್ತಾ. ಅವ್ರು ಏನೇ ಹೇಳಿದ್ರು ಕೊನೆಯಲ್ಲಿ ಪಬ್ ಹೋಗಲೇಬೇಕು ಅಮ್ಮ. ನಾನು ಈ ಕಂಡೀಷನ್ಗೆ ಒಪ್ಕೊಂಡ್ರೆ ನಾನು ಎಲ್ಲದಕ್ಕೂ ಒಪ್ಕೊಳ್ಳೋದು ಎಂದ ಭಾರ್ಗವನದ್ದು ಚಿಕ್ಕ ಮಕ್ಕಳಂತೆ ಹಠ. ಅವ್ರು ಮೊದಲು ಹೇಳಿ ಎಂದರು ಶರಾವತಿ. ಮೊದಲು ದೇವಸ್ಥಾನ, ಆಮೇಲೆ ಅಪ್ಪನ ಮನೆಗೆ ಕರ್ಕೊಂಡು ಹೋಗ್ಲಿ ಅತ್ತೆ. ನನಗೆ ಖುಷಿ ಸಿಗೋ ಅದಕ್ಕಿಂತ ಮುಖ್ಯವಾದ ಜಾಗ ಮತ್ತೊಂದಿಲ್ಲ ಎಂದಳು ಪೂರ್ಣ. ಹೌದು ಅತ್ತೆ, ಅಕ್ಕ ಹೇಳ್ದಾಗೆ ದೇವಸ್ಥಾನಕ್ಕೆ ಹೋಗಿ ಆಮೇಲೆ ಅಪ್ಪನ ಮನೆಗೆ ಹೋಗೋಣ. ಅಲ್ಲಿಂದ ಬರುವಾಗ ಆಶ್ರಮಕ್ಕೆ ಹೋಗಿ ಬರೋಣ. ನನಗೂ ಆಶ್ರಮ ನೋಡಬೇಕು ಅನ್ನಿಸ್ತಿದೆ ಎಂದಳು ಅಮೃತ ಆಯುಷ್ನನ್ನು ನೋಡುತ್ತಾ. ನನಗೆ ತಕ್ಕನಾದ ಸೊಸೆಯರು ಇವರಿಬ್ಬರು ಮೆಚ್ಚಿದರು ಶರಾವತಿ ಅವರ ಮಾತನ್ನು. ಆಯುಷ್ ಭಾರ್ಗವ್ ಮುಖ ನೋಡಿಕೊಂಡರಷ್ಟೇ. ಮೊದಲು ದೇವಸ್ಥಾನಕ್ಕೆ ಹೋಗಿ, ಆಮೇಲೆ ಅವರು ತವ್ರ ಮನೆ, ನಂತರ ಆಶ್ರಮ ಎಂದರು ತಮ್ಮ ಮಕ್ಕಳ ಮುಖ ನೋಡುತ್ತಾ. ಇದು ಸಂಜೆವರೆಗೂ ಆಯಿತು, ನೈಟ್ ಪಬ್ ಎಂದ ಭಾರ್ಗವ್.
ಚಿಕ್ಕ ಮಕ್ಕಳ ಥರ ಹಠ ಮಾಡಬೇಡ ಭಾರ್ಗವ್. ನೀನು ಕುಡಿಯೋದಿಲ್ಲ ಅಂತ ಹೇಳು, ನಾನೇ ನಿನಗೆ ಒಂದು ಪಬ್ ಓಪನ್ ಮಾಡಿಕೊಡ್ತೀನಿ ಎಂದರು ಶರಾವತಿ. ಅವ ಕುಡಿಯಲು ಕುಳಿತರೆ ಬಿಡುವುದಿಲ್ಲವಲ್ಲ, ಅದು ಅವರಿಗೆ ಆಗದು. ಅದೇನೇ ಆಗಲಿ ಅಮ್ಮ, ನಾನು ಪಬ್ ಹೋಗ್ತೀನಿ ಅಷ್ಟೇ. ಅವತ್ತು ಅಮೃತ ಬರ್ತ್ಡೇ ದಿನಾನೂ ಹೋಗೋದಕ್ಕೆ ಬಿಡಲಿಲ್ಲ ನೀವು. ಮನೆಯಲ್ಲೂ ಹೆಚ್ಚು ಕುಡಿಯೋ ಹಾಗಿಲ್ಲ. ಈಗ ಪಬ್ ಬೇಡ ಅಂತಿದ್ದೀರಾ. ನಾನು ಯಾರ ಮಾತನ್ನು ಕೇಳೋದಿಲ್ಲ. ಇವತ್ತು ನೈಟ್ ನಾನು ಪಬ್ಗೆ ಹೋಗ್ತೀನಿ ಸಿಡುಕಿದ ತುಸು. ಮನೆಯಲ್ಲೂ ನೀವು ಕಡಿಮೆ ಏನು ಕುಡಿಯೋದಿಲ್ಲ. ಮೊದಲೇ ಕುಡಿದ್ರೆ ನಾನು ಬೈತೀನಿ ಅಂತ ನಾನು ಮಲಗಿದ ಮೇಲೆ ಹೋಗಿ ಕುಡಿತೀರಾ ನೀವು. ನನಗೆ ಗೊತ್ತು ಇದೆಲ್ಲ ಎಂದಳು ಪೂರ್ಣ. ಅವಳಿಗೆ ಕುಡಿತದ ವಾಸನೆ ಆಗುವುದಿಲ್ಲವೆಂದು ಭಾರ್ಗವ್ ಅವಳು ಮಲಗಿದ ನಂತರ ಒಂದೆರಡು ಬಾರಿ ಟೆರೆಸ್ಗೆ ಹೋಗಿ ಕುಡಿದು ಬಂದಿದ್ದ. ಪೂರ್ಣ ಒಮ್ಮೆ ನೋಡಿದ್ದಳು ಅವನನ್ನು ಹಾಗೆ ಕದ್ದು ಕುಡಿಯುವುದನ್ನು. ಅದು ನಿನಗೆ ತೊಂದರೆ ಆಗಬಾರ್ದು ಅಂತ ಅಷ್ಟೇ ಎಂದ. ಈಗೇನು, ನೀನು ಪಬ್ಗೆ ಹೋಗಬೇಕು ತಾನೆ? ಸರಿ ಹೋಗು, ಆದರೆ ಜಾಸ್ತಿ ಕುಡಿಯೋ ಹಾಗಿಲ್ಲ ಎಂದರು ಶರಾವತಿ ಅವನ ಹಠಕ್ಕೆ ಮಣಿದು. ಓಕೆ ಎಂದವ ಮುಂದೆ ಮಾತನಾಡದಂತೆ ತಪ್ಪಿಸಿಕೊಂಡನಷ್ಟೇ. ಏಯ್ ಶುಗರ್ಲೆಸ್, ನನ್ನ ಬಟ್ಟೆ ಎತ್ತಿಟ್ಟಿಲ್ವಲ್ಲ ನೀನು ಇವತ್ತು ಯಾಕೆ? ಆಗ ತಾನೇ ಸ್ನಾನ ಮಾಡಿ ಬಂದ ಭಾರ್ಗವ್ ಕೇಳಿದ ಪೂರ್ಣಳನ್ನು. ಅವನಿಗೆ ಉತ್ತರಿಸದೆ ಪೂರ್ಣ ಕನ್ನಡಿಯ ಮುಂದೆ ನಿಂತು ತನ್ನ ಜಡೆ ಹೆಣೆಯುತ್ತಿದ್ದಳು ಮುಖ ಊದಿಸಿಕೊಂಡು. ನಿನಗೆ ಕೇಳ್ತಿದ್ದೀನಿ ಕಣೆ, ನನ್ನ ಬಟ್ಟೆ ಕೊಡು ಎಂದ ಅವಳ ಹಿಂದೆ ನಿಂತು ಕನ್ನಡಿಯಲ್ಲಿ ಅವಳನ್ನೇ ನೋಡುತ್ತಾ. ಸೊಂಟಕ್ಕೆ ಟವಲ್ ಸುತ್ತಿಕೊಂಡು ನಿಂತಿದ್ದವನ ಮೈ ತುಂಬ ನೀರಿನ ಹನಿಗಳು ಮುತ್ತಿಕ್ಕಿಕೊಂಡಿದ್ದವು. ಅವನನ್ನೇ ಓರೆಗಣ್ಣಿನಿಂದ ಕನ್ನಡಿಯಲ್ಲಿ ನೋಡಿದ ಪೂರ್ಣ ಜಡೆಯನ್ನು ಅವನಿಗೆ ತಾಗುವಂತೆ ಬೆನ್ನ ಹಿಂದೆ ಚೆಲ್ಲಿ ಅಲ್ಲಿಂದ ಹೋಗಲು ಮುಂದೆ ಹೆಜ್ಜೆ ಇಟ್ಟಳು. ಅವಳ ಕೊಬ್ಬು ಸಹಿಸದ ಭಾರ್ಗವ್ ತಕ್ಷಣ ಅವಳ ಕೈ ಹಿಡಿದು ತನ್ನ ಮುಂದೆ ಎಳೆದು ನಿಲ್ಲಿಸಿಕೊಂಡ. ಈಗಲೂ ಮಾತನಾಡದೆ ಅವ ಹಿಡಿದಿದ್ದ ಕೈಯನ್ನು ಬಿಡಿಸಿಕೊಳ್ಳಲು ನೋಡಿದಳು. ಏನಾಗಿದೆ ನಿನಗೆ? ಯಾಕೆ ಹೀಗೆ ಮುಖ ಊದಿಸ್ಕೊಂಡಿದ್ಯಾ ಕೇಳಿದ ಅವಳ ಕೈ ಬಿಡದೆ. ಬಿಡಿ ನನ್ನ ಕೈನ, ನಾನು ಹೋಗಬೇಕು ಎಂದಳು ಒರಟಾಗಿ. ಕೋಪ ಯಾಕೆ ಹೇಳು ಮೊದಲು ಎಂದ ಕೈ ಬಿಡದೆ. ಅವಳು ಉತ್ತರಿಸದೆ ಅವನಿಂದ ಬಿಡಿಸಿಕೊಳ್ಳಲು ನೋಡುತ್ತಿದ್ದಳು. ರೇಗಿತವನಿಗೆ ಅವಳ ಕೋಪ ಸಹಿಸುವುದಿಲ್ಲ ಅವ ಈಗೀಗ. ಅದರಲ್ಲೂ ಕಾರಣ ಗೊತ್ತಿಲ್ಲದೆ ಅವಳ ಕೋಪ ನೋಡುವನೇ. ಅವ ಹಿಡಿತ ಬಿಗಿ ಮಾಡಿದವ ಅವಳನ್ನು ಕಬೋರ್ಡಿಗೆ ಆನಿಸಿ ಅವಳ ಮುಂದೆ ನಿಂತ ಕೋಪ ಹೊತ್ತು. ಅವನನ್ನೇ ದಿಟ್ಟಿಸಿ ನೋಡಿದ ಪೂರ್ಣ ಹೆದರುವವಳಲ್ಲ ಅವನಿಗೆ. ಏನಾಗಿದೆ ಅಂತ ಹೇಳು. ಸುಮ್ಮನೆ ಮುಖ ಊದಿಸ್ಕೊಂಡ್ರೆ ಏನಂತ ತಿಳ್ಕೊಬೇಕು ನಾನು? ಕೇಳಿದ್ದಕ್ಕೆ ಉತ್ತರ ಕೊಡೋಕ್ಕಾಗೋದಿಲ್ವ ನಿನಗೆ ಎಂದು ಕೇಳಿದ ತುಸು ಜೋರಾಗಿ. ಆಗೋದಿಲ್ಲ, ಏನು ಮಾಡ್ತೀರಾ? ನಾವು ಹೇಳ್ದಾಗೆ ನೀವು ಕೇಳೋದಿಲ್ಲ ಅಂದಮೇಲೆ ನೀವು ಹೇಳ್ದಾಗೆ ನನಗೂ ಕೇಳೋಕ್ಕಾಗೋದಿಲ್ಲ ಎಂದಳು ಅವನಂತೆಯೇ ತುಸು ಕೋಪದಲ್ಲಿ. ಹಿಡಿದಿದ್ದ ಅವಳ ಕೈ ಬಿಟ್ಟು, ನೀನು ಹೇಳ್ದಾಗೆ ಏನು ಕೇಳಿಲ್ಲ ನಾನು ಎಂದ ಅವಳ ಮಾತು ಅರ್ಥವಾಗದೆ. ಕೆಳಗಡೆ ಹೇಳ್ತಿದ್ರಲ್ಲ ರಾತ್ರಿ ಪಬ್ಗೆ ಹೋಗ್ತೀನಿ ಅಂತ ಎಂದಳು ಮುನಿಸಲ್ಲೇ. ಅವ ಪಬ್ ಹೋಗಲು ಹಠ ಮಾಡಿದ್ದಕ್ಕೆ ಕೋಪ ಅವಳಿಗೆ. ಓ, ಅದಕ್ಕೇನೋ ಕೋಪ ನಿನಗೆ ಎಂದ ನಿರಾಳವಾಗಿ. ಹೌದು ಎಂದಳು ಮುಖ ತಿರುಗಿಸಿ ನಿಂತು. ನಾನು ಪಬ್ ಹೋಗ್ತೀನಿ. ಏನೀಗ ಕೇಳಿದವನಿಗೆ ಹಠವೇ ಹೆಚ್ಚು. ಹೋಗೋದಕ್ಕೆ ಬೇಡ ಅನ್ನೋದಿಲ್ಲ ನಾವು. ಡ್ರಿಂಕ್ಸ್ ಮಾಡ್ತೀರಾ ನೋಡಿ, ಅದಕ್ಕೆ ಬೇಡ ಅನ್ನೋದು ಎಂದಳು. ನಾನು ಕುಡಿಯೋದ್ರ ಮೇಲೆ ಯಾಕೆ ಕಣ್ಣು ನಿಮಗೆ ಎಂದವ ಅವಳಿಂದ ಸರಿದು ಕಬೋರ್ಡಿನಿಂದ ಬಟ್ಟೆ ಆರಿಸಿ ತೆಗೆದ. ಅದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತ ಗೊತ್ತಿದ್ರೂ ಕುಡಿಯೋದ್ಯಾಕೆ ನೀವು ಎಂದಾಗ ಅವನಿಂದ ಉತ್ತರವಿಲ್ಲ. ಅಲ್ಲಿಯೇ ಇದ್ದ ಟವಲ್ನಿಂದ ಮೈ ಒರೆಸಿಕೊಳ್ಳುತ್ತಾ ನಿಂತಿದ್ದನವ ಇವಳ ಮಾತು ಕಿವಿಗೆ ಬೀಳುತ್ತಿಲ್ಲವೆಂಬಂತೆ. ಭಾರ್ಗವ್, ನಾನು ನಿಮ್ಮನ್ನೇ ಕೇಳ್ತಿರೋದು ಎಂದಳು. ಅಮ್ಮ ಈ ಥರ ತುಂಬ ಕೇಳಿ ಸಾಕಾಗಿದ್ದಾರೆ. ನಾನು ಅವ್ರ ಮಾತಿಗೆ ಒಪ್ಪಿಲ್ಲ. ಇನ್ನು ನಿನ್ನ ಮಾತಿಗೆ ಒಪ್ತೇನಾ ಎಂದವ ಚಂದದ ಶರ್ಟ್ ತೆಗೆದು ಹೆಗಲಿಗೇರಿಸಿದ. ನಿಮ್ಮ ಒಳ್ಳೆಯದಕ್ಕೆ ಅಲ್ವಾ ನಾವು ಹೇಳೋದು. ನಾನೇನು ಪ್ರತಿದಿನ ಕುಡಿತೀನ? ಇಲ್ವಲ್ಲ. ಅದರಲ್ಲೂ ಈಗ ನಿನ್ನನ್ನು ಮದುವೆ ಆದಮೇಲೆ ಇನ್ನೂ ಕಡಿಮೆ ಆಗಿದೆ ಎಂದ ಶರ್ಟಿನ ಗುಂಡಿ ಹಾಕುತ್ತಾ. ಪ್ರತಿದಿನ ಕುಡಿದೇ ಇದ್ದರೂ ಒಂದೇ ಬಾರಿಗೆ ಎಲ್ಲ ದಿನದ್ದು ಸೇರಿಸಿಯೇ ಕುಡಿದಿರ್ತೀರಾ ಎಂದಳು ಅವನನ್ನೇ ನೋಡಿ ರೇಗುತ್ತಾ. ಅವ ಏನೊಂದು ಮಾತನಾಡದೆ ಜೀನ್ಸ್ ಪ್ಯಾಂಟ್ ಕೈಯಲ್ಲಿ ಹಿಡಿದಾಗ ಅವನಿಗೆ ಬೆನ್ನು ಮಾಡಿ ನಿಂತಳು ಪೂರ್ಣ ಮುಖ ಊದಿಸಿಕೊಂಡೆ. ಪ್ಯಾಂಟ್ ಹಾಕಿ ಅವಳ ಮುಂದೆ ಬಂದ ಭಾರ್ಗವ್, ನೀನು ನನ್ನ ಮೇಲೆ ಎಷ್ಟಾದರೂ ಕೋಪ ಮಾಡ್ಕೋ, ನಾನು ಪಬ್ಗೆ ಹೋಗೋದನ್ನು ಬಿಡೋದಿಲ್ಲ. ಹೋದ್ಮೇಲೆ ಡ್ರಿಂಕ್ಸ್ ಮಾಡೋದನ್ನು ಬಿಡೋದಿಲ್ಲ ಎಂದ ಅವಳ ಮೊಗದ ಸನಿಹ ಬಂದು. ಅವನೆದೆಯ ಮೇಲೆ ಕೈ ಇಟ್ಟು ತನ್ನಿಂದ ಅವನನ್ನು ತಳ್ಳಿದ ಪೂರ್ಣ, ಅಹಂಕಾರಿ, ಹಠಮಾರಿ ನೀನು ಎಂದಳು ಮುನಿಸಾಗಿ. ಹೌದು, ಏನೀಗ ಎಂದವ ಅವಳ ಮುಂದೆಯೂ ತಲೆ ಬಾಗುವವನಲ್ಲ. ಅವನನ್ನೇ ನೋಡಿದಳು ಪೂರ್ಣ ಕಿರುಗಣ್ಣಿನಿಂದ. ಈಗ ಕೋಪ ಎಲ್ಲ ಬಿಡು, ಬೇಗ ನನಗೊಂದು ಮುತ್ತು ಕೊಡು. ನಮ್ಮಿಬ್ಬರು ಮದುವೆ ಆಗಿ ಮೊದಲನೇ ತಿಂಗಳು ಮುತ್ತು ಅಂತ ನೆನ್ಪಿಟ್ಕೋತೀನಿ ಎಂದ ಅವಳ ಮುಂದೆ ಬಂದು ಅವಳ ಹೆಗಲ ಮೇಲೆ ಕೈ ಹಾಕಿ ನಿಂತು. ನಾನು ಹೇಳಿದ್ದನ್ನು ಕೇಳೋದಿಲ್ಲ ಅಂದಮೇಲೆ ನಾನು ಯಾಕೆ ನೀವು ಕೇಳಿದ ಹಾಗೆ ಮುತ್ತು ಕೊಡಬೇಕು? ಇಲ್ಲ, ನಾನು ಕೊಡೋದಿಲ್ಲ ಎಂದವಳು ಹೆಗಲ ಮೇಲಿದ್ದ ಅವನ ಕೈಗಳನ್ನು ತಳ್ಳಿದಳು. ಇವರಿಬ್ಬರ ಮುತ್ತಿನ ಜಗಳ ಆಗಾಗ ಇದ್ದದ್ದೇ. ಬೇಡ ಬಿಡು, ನೀನಿಲ್ಲ ಅಂದರೆ ತುಂಬ ಜನ ಇದ್ದಾರೆ ಈ ಭಾರ್ಗವನಿಗೆ ಮುತ್ತು ಕೊಡೋದಕ್ಕೆ ಕನ್ನಡಿಯ ಮುಂದೆ ನಡೆದು ಎಂದ ಅವಳನ್ನು ಕಾಡಲು.
ಹೌದಾ, ಹಾಗಾದರೆ ಅವ್ರ ಹತ್ರನೇ ತಗೊಳ್ಳಿ ಮುತ್ತು, ನನ್ನನ್ನು ಯಾಕೆ ಕೇಳ್ತೀರಾ ಎಂದಳು ಅವನನ್ನೇ ನೋಡುತ್ತಾ. ಹಾಂ ತಗೋತೀನಿ ಎಂದ ತಲೆ ಬಾಚುತ್ತಾ. ಮುಖ ನೋಡ್ಕೋ ಅಹಂಕಾರಿ ಶರ್ಮಾ, ನನ್ನನ್ನು ಬಿಟ್ಟರೆ ನಿನಗೆ ಯಾರೂ ಮುತ್ತು ಕೊಡೋದಿಲ್ಲ, ಇಷ್ಟೊಂದು ಆ್ಯಟಿಟ್ಯೂಡ್ ತೋರಿಸ್ಬೇಡ. ಅವ ಕಾಡುವುದನ್ನು ಕಂಡು ಎಂದಳಾದರೂ ಅವಳ ಮಾತಲ್ಲಿ ಅವನ ಮೇಲಿನ ಪ್ರೀತಿಯೇ ಇತ್ತು. ಹಲೋ ಮಿಸಸ್ ಭಾರ್ಗವ್ ಶರ್ಮಾ, ತಪ್ಪು ಕಲ್ಪನೆಯಲ್ಲಿದ್ದೀರಾ ನೀವು. ಈ ಭಾರ್ಗವ್ ಮನಸ್ಸು ಮಾಡಿದ್ರೆ ಒಂದಲ್ಲ 10 ಹುಡುಗಿಯರಿಂದ ಮುತ್ತು ತಗೋಬಹುದು ಎಂದವನಿಗೆ ತನ್ನಂದದ ಜಂಬವಿತ್ತು. 10 ಬೇಡ, 1 ಹುಡುಗಿಯಿಂದ ಮುತ್ತು ತಗೊಂಡು ತೋರಿಸಿ ಸಾಕು ಎಂದಳು ಸವಾಲಿಸೆಯುವಂತೆ. ಹೌದಾ, ಸರಿ ಕಣೆ ಶುಗರ್ಲೆಸ್, ಇವತ್ತು ಸಂಜೆ ಪಬ್ನಲ್ಲಿ ಯಾವುದಾದ್ರೂ ಸುಂದವಾಗಿರೋ ಹುಡುಗಿಯಿಂದ ಮುತ್ತು ತಗೋತೀನಿ, ನೋಡ್ತಿರು. ಆದರೆ ನೆನ್ಪಿಟ್ಕೋ ಪೂರ್ಣ, ನೀನು ಹೇಳ್ದಾಗೆ ನಾನು ಮುತ್ತು ತಗೊಂಡ್ರೆ ನೀನು ನನಗೆ ಪ್ರತಿದಿನ ಮುತ್ತು ಕೊಡಬೇಕು, ಅದು ಕೆನ್ನೆಗಲ್ಲ ತುಟಿಗೆ ಎಂದ ಅವಳಿಗೆ ಕಣ್ಣು ಹೊಡೆದು. ಈ ಆಟಕ್ಕೆ ನಾನಿಲ್ಲ, ನಿಮ್ಗೆ ಹೇಗೆ ಬೇಕೋ ಹಾಗೆ ರೂಲ್ಸ್ ಮಾಡಿಕೊಂಡ್ರೆ ನೀವು ನಾನು ಒಪ್ಕೋಬೇಕಲ್ಲ ಇದಕ್ಕೆ ಎಂದಳು ಅವನ ಮಾತುಗಳಿಗೆ ಮಣಿಯದೆ. ಈ ಭಾರ್ಗವ್ ಶರ್ಮಾ ಏನು ರೂಲ್ಸ್ ಮಾಡ್ತಾನೋ ಅದೇ ಕೊನೆ ಅಷ್ಟೇ. ಈಗ ತಯಾರಾಗಿ ಬೇಗ ಬಾ ಕೆಳಗೆ ಎಂದವ ಡ್ರೆಸ್ಸಿಂಗ್ ಏರಿಯಾದಿಂದ ಹೊರಬಂದ. ಇದಕ್ಕೆಲ್ಲ ನಾನು ಒಪ್ಕೊಂಡಿಲ್ಲ ಕೂಗಿ ಹೇಳಿದಳು ಪೂರ್ಣ. ಅವಳ ಮಾತು ಕೇಳಿಯೂ ಕೇಳದಂತೆ ನಡೆದು ಬಿಟ್ಟ ಕೋಣೆಯಿಂದ ಹೊರಗೆ. ಅವನ ಮೇಲಿನ ಮುನಿಸಲ್ಲೇ ತಯಾರಾಗಿ ಕೆಳಗೆ ನಡೆದಳು. ಆಯುಷ್ ಅಮೃತ ತಯಾರಾಗಿ ಬಂದಿದ್ದರು ಆಗಲೇ. ಅತಿ ಹೆಚ್ಚಿನ ಕಥೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ SH ಅವರನ್ನು.